ಉದ್ದೇಶಪೂರ್ವಕವಾಗಿ ನಮ್ಮ ಜನಾಂಗವನ್ನ ಒಡಲಿಕ್ಕೋಸ್ಕರವಾಗಿ ಅವರ ಮೇಲೆ ಮಹಾನಂತಿಕ ಹಲ್ಲೆ ಮಾಡ್ಲಿಕ್ಕೋಸ್ಕರವಾಗಿ ಒಬ್ಬ ಮುಖ್ಯಮಂತ್ರಿಗಳು ಹೃದಯಹೀನವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಇಡೀ ಭಾರತ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ. ಅವ್ರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ನಮ್ಮ ಜನಾಂಗದಲ್ಲಿ ಹೊಡೆಯುವಂತ ಸುಮ್ಮನೆ ಕೇಳ್ತಾರೆ, ಬಿಡುಗಡೆಗೊಳಿಸ್ರಿ, ಹೊಡಿಲಿಕ್ಕೆ ಆದೇಶ ಮಾಡಕ್ ಹೋಗ್ಬೇಡ್ರಿ, ನಿಮ್ಮನ್ನ ನಂಬಿ ನಾವು ಓಟ್ ಹಾಕ್ಸೇವಿ, ನಮ್ಮ ಸಮಾಜ ಓಟ್ ನಿಮ್ಗೆ ಹಾಕ್ಸಿದೇವಿ, ದಯವಿಟ್ಟು ಮುಖ್ಯಮಂತ್ರಿಗಳೇ ಆ ಹಲ್ಲೆ ಮಾಡುವಂತಹ ಪೊಲೀಸ್ ಅಧಿಕಾರಿಗಳ ಒಂದ್ ಮಾತು ಅವ್ರಿಗೆ ಹೇಳಿ ಆದೇಶ ಮಾಡಿರುತ್ತೆ. ಹೊಡಿಲಿ ಬಿಡ್ರಿ, ಏನ್ ಮಾಡ್ಕೊಂಡಾರ ಅವರು, ನಾನೇ ಹೇಳಿ ಹೊಡಿಲಿಕ್ಕೆ ನಾನೇ ಆದೇಶ ಮಾಡಿದ್ದೀನಿ, ಹೊಡಿಲಿ ಬಿಡ್ರಿ ಏನಾಕತ್ತ ಅಂತ ಹೇಳಿ ಇದೇ ಹೊಡೆಯುವಂತ ಸಂದರ್ಭದಲ್ಲಿ ಇಲ್ಲೇ ಎದುರುಗಡೆನೆ ಇದ್ರಂತ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ. ನಾನೇ ತಿಳ್ಕೊಂಡಿದ್ದೆ, ಬೆಳಗ್ಗೆನೆ ಎಸ್.ಎಂ. ಕೃಷ್ಣ ಅವ್ರ ಅಂತ್ಯಕ್ರಿಯೆಗೆ ಹೋಗಿ ನಾ ತಿಳ್ಕೊಂಡಿದ್ದೆ. ನಿನ್ನೆ ಬೆಳಗ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವರದೇ ಪಕ್ಷದ ಒಬ್ಬ ಜನಪ್ರತಿನಿಧಿ ಕಣ್ಣೀರಾಕಿ ನಮ್ಮ ಜನಾಂಗದವರನ್ನು ಹೊಡೆಯಕತ್ತಾರೆ, ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಓಟ್ ಹಾಕ್ಸೇವಿ, ದಯವಿಟ್ಟು ಒಂದ್ಸರಿ ಹೊಡಿಬೇಡ ಅಂತ ಹೇಳ್ರಿ, ಮ್ಯಾನ್ ಒಳಗಾಕಿ ಕೈಕಾಲು ಮುರಿಯಂಗ್ ಹೊಡೆಯಕತ್ತಾರೆ, ಆರ್ಟಿ ಹೊಡೆಯಕತ್ತಾರೆ, ತಲೆ ಹೊಡೆಯಕತ್ತಾರೆ ಅಂತೇಳಿ ಕೈ ಮುಗಿದು ಕಣ್ಣೀರಾಕಿ ಹೇಳಿದ್ರು ಸಹ ಮುಖ್ಯಮಂತ್ರಿಗಳು ಹೊಡಿಲ್ ಬಿಡ್ರಿ, ಏನು ಮಾಡ್ಕೊಂಡಾಗದಾರೆ, ನಮ್ಮ ಸರ್ಕಾರ ಏನ್ ತಿಳ್ಕೊಂಡಿದೆ, ಇಂಥ ಹೋರಾಟಕ್ಕೆ ಬೆದರ್ತಾವ ತಿಳ್ಕೊಂಡಿವೆ, ಹೊಡಿಲ್ ಬಿಡ್ರಿ ಅಂತ ಹೇಳಿ ಈ ರೀತಿಯಾಗಿ ಹೃದಯಹೀನವಾಗಿ ಅಮಾನೀಯವಾಗಿ ಒಬ್ಬ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಮೇಲೆ ಹೊಡೆಯುವಂತ ಪೊಲೀಸ್ ಅಧಿಕಾರಿಗಳಿಗೆ ಹೊಡಿಬೇಡ್ರಿ ಅಂತೇಳಿ ಆದೇಶ ಮಾಡೋದು ಬಿಟ್ಟು ಹೊಡಿಲಿ ಅಂತ ಆದೇಶ ಮಾಡ್ತಾರಪ್ಪ ಅಂದ್ರೆ ನಿಜವಾಗಿಯೂ ಇಡೀ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಕಣ್ಣೆದುರಿಗೆ ಹೊಡೆಯುವಂತ ಜನರನ್ನು ಹೊಡಿಲಿಕ್ಕೆ ಹೇಳಿರಪ್ಪ, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ, ಇದು ಅಮಾನೀಯವಾಗಿರ್ತಕ್ಕಂಥ ಕಗ್ಗೋಲೆ, ಮಾನವ ಹಕ್ಕುಗಳ ಉಲ್ಲಂಘನೆ ಇದು. ಆ ಉದ್ದೇಶಕ್ಕೋಸ್ಕರವಾಗಿ ಇಡೀ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮುದಾಯದವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಕತ್ತಾರೆ, ದೂರು ಕೊಡಕತ್ತಾರೆ. ನಾವು ಮನವಿ ಕೊಡ್ತಾ ಇಲ್ಲ, ಯಾವ ತಹಸೀಲ್ದಾರ್ಗೆ ಮನವಿ ಕೊಡ್ತೇವಿಲ್ಲ, ಯಾವ ಜಿಲ್ಲಾಧಿಕಾರಿಗಳ ಮನವಿ ಕೊಡ್ತೇವಿಲ್ಲ, ಯಾವ ಉಪವಿಭಾಗ ನಾವು ದೂರು ಕೊಡಕತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ವರ್ತನೆ ಮಾಡುವಂತ ಇಂಥ ಸರ್ಕಾರ ವಿರುದ್ಧ ದೂರು ಕೊಡಕತ್ತೀವಿ. ಎಲ್ಲ ಕಡೆ ಇಂತಹ ಒಂದು ಅಮಾನೀಯವಾಗಿರ್ತ ವರ್ತನೆ ಮಾಡುವಂತ ವ್ಯಕ್ತಿಗಳು ದೂರು ಕೊಡಕತ್ತೀವಿ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾನವ ಹಕ್ಕುಗಳ ಆಯೋಗ ಈ ಸರ್ಕಾರದ ಮೇಲೆ ಕೂಡಲೇ ನೀವು ತನಿಖೆ ಮಾಡಬೇಕು. ಯಾರ್ಯಾರು ಇಂಥ ಘಟನೆ ಕಾರಣಗಾದರೆ ಅಂತರ ವಜಾಗೊಳಿಸೋ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ನಮ್ಮ ಸಮುದಾಯ ಅಮಾಯಕರು 6 ಜನರ ಮೇಲೆ FIR ಮಾಡಿದ್ದಾರೆ, ಕೂಡಲೇ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಪ್ರಯತ್ನವನ್ನು ಕ್ಯಾಬಿನೆಟ್ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಮ್ಮ ಜನಾಂಗದ ಶಾಸಕರು ಈ ಜನಾಂಗದಲ್ಲಿ ಹುಟ್ಟಿ, ಈ ಜನಾಂಗದ ಅನ್ನ ಉಂಡು, ಈ ಜನಾಂಗದ ನೀರು ಕುಡಿದು, ಈ ಜನಾಂಗದ ಓಟ್ ಪಡ್ಕೊಂಡು, ಈ ಜನಾಂಗದ ಹೆಸರು ಹೇಳ್ಕೊಂಡು ಇವತ್ತು MLA ಆಗಿದ್ರಲ್ಲ, ಯಾರು ನಮ್ಮ ಹೋರಾಟಕ್ಕೆ ಅವತ್ತು ಬಂದು ಬೆಂಬಲ ಕೊಟ್ಟಿರಿ ಅವ್ರ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ. ನೀವು ಕೊನೆ ಪಕ್ಷ ಬಂದು ಬೆಂಬಲ ಕೊಟ್ಟಿರಿ, ನಿಮ್ಮ ಬಗ್ಗೆ ಗೌರವ ಐತಿ. ನಿಮಗೆ ನಿಜವಾದ ಕಿಂಚಿತ್ತ ಕಾಳಜಿ ಇದ್ರೆ, ಇಂತಹ ಘಟನೆ ಅಮಾನ್ಯವಾಗಿರ್ತದಂತ ನಿಮ್ಗೆ ಗೊತ್ತಿದ್ದಾಗಿದ್ರೆ, ನಿಮ್ಮ ಈ ಜನಾಂಗದ ಮೇಲೆ ಹಲ್ಲೆ ಮಾಡುವಂಥದ್ದು ನಿಮ್ಗೆ ಏನಾದರೂ ನಿಮ್ಮ ಕರಡು ಚುರುಂದಿದ್ರೆ ಇವತ್ತು ಅಧಿವೇಶನದಲ್ಲಿ ಮಾತಾಡಲೇಬೇಕು. ಎಲ್ಲರೂ ಪಕ್ಷಾತೀತ ನಾನು ಹೆಸರು ಹೇಳಕ್ ಹೋಗೋದಿಲ್ಲ. ಅವರು ಅವತ್ತು ಚೆನ್ನಮ್ಮನ ಇತಿಹಾಸ, ಚೆನ್ನಮ್ಮನ ಕಾದ್ರು ಮಲ್ಲಪ್ಪ ಶೆಟ್ಟಿ ಅಂತ ದುಷ್ಟ ವ್ಯಕ್ತಿ ಇದ್ದ, ಅವನು ನಾನು ಹೆಸರು ಹೇಳಕ್ ಹೋಗಲ್ಲ. ನಿಮಗೆ ಅರ್ಥ ಆಗುತ್ತೆ, ನೀವು ಎಂಕ್ವೈರಿ ಮಾಡ್ರಿ ಯಾರಂತೇಳಿ. ಯಾರು ಆ ಕಾರಣಕ್ಕೋಸ್ಕರ, ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಜನಾಂಗದ ಶಾಸಕ ಹೇಳಿಕೈತೀನಿ, ನಿಮ್ಮ ನಾನು ಕ್ಷಮಿಸ್ತೀನಿ. ಅವತ್ತು ನೀವು ಹೋರಾಟ ಬರಬೇಕಾಗಿತ್ತು, ನೀವು ಹೋರಾಟಕ್ಕೆ ಬಂದಿಲ್ಲ ಕೆಲವರು, ಅವನ ಬೇರೆ ಯಾವುದೇ ಪಕ್ಷ ಇರಲಿ, ನಾನು ಕ್ಷಮಿಸ್ತೀನಿ. ಆದರೆ ನೀವು ಈ ಜನಾಂಗದ ಋಣ ತೀರಿಸುವಂದಿದ್ರೆ, ನಿಮ್ಮ ಜನಾಂಗದ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡತಕ್ಕಂಥ ಸರ್ಕಾರದ ವರ್ತನೆ ನಿಮ್ಗೆ ನಿಜವಾಗ್ಲೂ ಕಣ್ಣೇನೋ ಗೊತ್ತಿದ್ದೇ ಆಗಿದ್ರೆ ಇವತ್ತು ಅಧಿವೇಶನ ನೀವೆಲ್ಲರೂ ಮಾತಾಡಬೇಕು, ಪಕ್ಷಾತೀತ ಮಾತಾಡಬೇಕು. ಅಕಸ್ಮಾತ್ ಆಗಿ ನೀವೇನಾದ್ರೂ ಅಧಿವೇಶನದಲ್ಲಿ ನಮ್ಮ ಜನಾಂಗದವರು ಹೊಡೆದಿರತಕ್ಕಂಥ ಸರ್ಕಾರ ವಿರುದ್ಧ ಮಾತಾಡದೆ ಹೋದ್ರೆ, ನಮ್ಮ ಜನಾಂಗದ ಪರವಾಗಿ ನೀವೇನು ಧ್ವನಿ ಎತ್ತಿದ ಹೋದ್ರೆ 2028 ಚುನಾವಣೆಯಲ್ಲಿ ಒಬ್ಬ ಪಂಚಮ ಸಾಲಿಗಳು ನಿಮಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಅದು ಹೆಂಗೆ ಹೇಳ್ತೀವಿ ನೋಡೇ ಬಿಡ್ತೇವೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಮಾಜ ಬಂದು ನಿಮ್ಮೆಲ್ಲ ಆಕ್ರೋಶ ಕಂಡುಬಿಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ಹೋರಾಟಕ್ಕೆ ಬಂದಂತಹ ಶಾಸಕರ ಮೇಲೆ ಗೌರವ ಇದೆ, ಅವ್ರ ಬಗ್ಗೆ ನಾನು ಏನೂ ಮಾಡಕ್ ಹೋಗಲ್ಲ. ಯಾರು ಹೋರಾಟಕ್ಕೆ ಬಂದಿಲ್ವೋ ಆ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಪಂಚಮಸಾಲಿ ಜನಾಂಗದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ರಾಜ್ಯ ಸರ್ಕಾರದ ಈ ದುಷ್ಕೃತ್ಯವನ್ನು ಖಂಡಿಸಿ ಅಧಿವೇಶನ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಬೇಕು. ಇಲ್ಲದೆ ಹೋದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಜನ ಗೌರವ ಇಟ್ಟಿದ್ದಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದು, ಆ ನಂಬಿಕೆಯನ್ನು ದೂರ ಉಳಿಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ಲಿಂಗಾಯತ ಕ್ಷಮೆ ಕೇಳಬೇಕು. ನಾನು ಪದೇ ಹೇಳ್ತೇನೆ, 12ನೇ ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಅಂತ ಒಬ್ಬ ದುರುಳ ಮಂತ್ರಿ ಇದ್ದ, ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿಸಿದ್ದ, ಇದೇ ರೀತಿ ಹೊಡೆದಿದ್ದ. ಅದಾದ್ಮೇಲೆ 18ನೇ ಶತಮಾನದಲ್ಲಿ ರಂಗಾಚಾರ್ಯ ಅಯ್ಯಂಗಾರ್ ಅಂತ ಒಬ್ಬ ವ್ಯಕ್ತಿ ಲಿಂಗಾಯತರ ಕಗ್ಗೋಲೆ ಮಾಡಿದ್ದ. ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ, ಸಂವಿಧಾನಬದ್ಧ ಸರ್ಕಾರದಲ್ಲಿ
ಲಿಂಗಾಯತರು ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಿಲ್ಲ, ಲಿಂಗಾಯತರ ಮುಖ್ಯಮಂತ್ರಿ ಯಾವ ಸಮಾಜ ದ್ವೇಷ ಮಾಡಿದ್ದಿಲ್ಲ. ಆದರೆ ಈ ರಾಜ್ಯ ಸರ್ಕಾರ ಲಿಂಗಾಯತರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು ನೋಡಿದ್ರೆ ಇದು ಲಿಂಗಾಯತ ವಿರೋಧಿ ಸರ್ಕಾರ ಎನ್ನುವಂಥದ್ದು ಇವತ್ತು ಸಾಬೀತಾಗಿದೆ. 12 ಶತಮಾನದಲ್ಲಿ ಕೊಂಡಿ ಮಂಚಣ್ಣ ಹೆಂಗಿತ್ತು ಅದೇ ಸರ್ಕಾರದ ಪುನರಾವರ್ತನೆ ಇವತ್ತು ಸರ್ಕಾರ ಆಗಿದೆ ಅನ್ನುವಂಥ ನೇರವಾಗಿರ್ತಕ್ಕಂಥ ನೋವಿನ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಹಳ ಗೌರವ ಇತ್ತು. ಅವರು ಬಸವಣ್ಣ ಫೋಟೋ ಹಾಕಿದ್ದಕ್ಕೆ ಪಟಾಕಿ ಹಾರಿಸಿ ಖುಷಿ ಪಟ್ಟಿದ್ವಿ. ಅವರು ಬಸವಣ್ಣನ ಸಾಂಸ್ಕೃತಿಕ ನಾಯಕ ಮಾಡಿದ್ದಕ್ಕೆ ಖುಷಿ ಪಟ್ಟಿದ್ವಿ, ಸಂತೋಷ ಪಟ್ಟಿದ್ವಿ, ಆಡಿ ಹೊಗಳಿದ್ವಿ. ಲಿಂಗಾಯತ ಚಳುವಳಿಗೆ ಗೌರವ ಕೊಟ್ಟಿದ್ದಕ್ಕೆ ಅವ್ರನ್ನ ಬೆಂಬಲಿಸಿದ್ವಿ. ಆದರೆ ಇವತ್ತು ಆ ಬಸವ ಪರಂಪರೆ ವಾರಸ್ದಾರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತೀರಪ್ಪ ಅಂತಂದರೆ ಹೇಳೋದೊಂದು ಮಾಡೋದೊಂದು, ತೊಟ್ಲು ತಗೋರು ನೀವೇ, ತೊಟ್ಲು ಒಳಗಿರ್ತ ಮಕ್ಕಳನ್ನು ಚೂಟೋದು ನೀವೇನುವಂಥ ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ನಿಮ್ಮ ಸರ್ಕಾರದಲ್ಲಿ ಇಂಥ ನಿರೀಕ್ಷೆ ಮಾಡಿದ್ದಿಲ್ಲ. ನಿನ್ನೆಯಿಂದ ನಮ್ಮ ಸಮಾಜ ಹೇಳಕಂತಾರೆ ಭಾಳ ಜನ ಹಾಸ್ಪಿಟಲ್ ಅಡ್ಮಿಟ್ ಸ್ವಾಭಿಮಾನಿಗಳು, ಸ್ವಾಭಿಮಾನಕ್ಕೆ ಹಂಜಿಬಿಟ್ಟು ಭಾಳ ಜನ ಪಂಚಮಸಾರಿಗಳು ಇವತ್ತು ಪ್ರಾಣ ಜೊತೆಯಲ್ಲಿ ತಮ್ಮ ಜೀವನ ಜೊತೆಯಲ್ಲಿ ಇವತ್ತು ಚಿಂತೆ ಮಾಡ್ಕೊಂಡು ಮನೆಯಲ್ಲಿ ಇವತ್ತು ಎಷ್ಟೋ ಜನ ಕೈಕಾಲು ಮಾಡಿ ಲೈಫ್ ಲಾಂಗ್ ಅವ್ರು ಕಾಲೇ ಬರಲ್ಲಂತೆ, ಲೈಫ್ ಲಾಂಗ್ ಅವ್ರು ಕಾಲೇ ಆ ರೀತಿಯಾಗಿ ಮ್ಯಾನ್ವಲ್ ಆಗಿ ಪೊಲೀಸ್ ಹೊಡೆದಾರೆ. ಅವ್ರು ಯಾರೇ ಪೊಲೀಸ್ ಹೊಡೆದಾರೆ ಅಂತ ಮೇಲೆ ಗೊತ್ತಿದೆ, ಮಾಧ್ಯಮದಲ್ಲಿ ಗೊತ್ತಿದೆ. ಯಾವ ದುಷ್ಟ ವ್ಯಕ್ತಿ ಪೊಲೀಸ್ ಅಧಿಕಾರಿ ಸಿಪಿಐ, ಇದೇ ಬೆಳಗಾವಿ ಸಿಪಿಐ ಉದ್ದೇಶಪೂರ್ವಕ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾನೆ. ಇದೇ ADGP ಉದ್ದೇಶಪೂರ್ವಕ ನಮ್ಮ ಜನರ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಹಾಗಾಗಿ ಅಂತ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವ್ರನ್ನೇನಾದ್ರೂ ಸರ್ಕಾರ ಸಸ್ಪೆಂಡ್ ಮಾಡದೆ ಹೋದ್ರೆ ನೀವೇ ಪರೋಕ್ಷವಾಗಿ ಇಂಥ ಹೋರಾಟಕ್ಕೆ ಇಂಥ ದುಷ್ಕೃತ್ಯಕ್ಕೆ ನೀವೇ ಆದೇಶ ಮಾಡಿರುವಂಥ ಅನುಮಾನ ವ್ಯಕ್ತ ಆಗ್ತಿ ಈಗಲ್ಲ ಆಗಿದೆ. ಇದು ಲಿಂಗಾಯತ ವಿರೋಧಿ ಸರ್ಕಾರ ಅಂತೇಳಿ ಪದೇ ಪದೇ ಹೇಳಿಕೆ ಇಚ್ಛೆ ಪಡ್ತೀನಿ. ನಮ್ಮ ಹೋರಾಟ, ನಿಮ್ಮ ಲಾಠಿ ಏಟು, ನಿಮ್ಮ ಬೂಟ್ ಏಟಿಗೆ ನಾವು ಪಂಚಮಸಾಲಿ ಎದುರಲ್ಲ. ಇದುವರೆಗೆ 4 ವರ್ಷಗಳ ಕಾಲ ಶಾಂತಿಯಿಂದ ಹೋರಾಟ ಮಾಡಿವಿ. ಇನ್ನು ಮೇಲೆ ಕ್ರಾಂತಿ ಹೋರಾಟ ಆಗುತ್ತೆ. ನಿಮ್ಮ ದುಷ್ಕೃತ್ಯವನ್ನು, ನಿಮ್ಮ ಅಮಾನ್ಯವರ್ತ್ಯವನ್ನು ಹಳ್ಳಿಗೂ ಜನತೆ ತಿಳಿಸ್ತೇನೆ. ಯಾರು ಸರ್ 28ರ ಒಳಗಾಗಿ ಮೀಸಲಾತಿನ ಘೋಷಣೆ ಮಾಡದೆ ಹೋದರೆ ನಾವು ಖಂಡಿತವಾಗಿ ನಮ್ಮ ಸಮಾಜಕ್ಕೆ ಯಾರು ಗೌರವ ಕೊಡ್ತಾರೋ, ನನ್ನ ಮೀಸಲಾತಿಗೆ ಯಾರು ಸ್ಪಂದನೆ ಮಾಡ್ತಾರೋ, ನಮ್ಮ ಜನರ ಭಾವನೆಗಳಿಗೆ ಯಾರು ಸ್ಪರಿಸ್ತಾರೋ ಅಂತ 2028ಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತು ಹೇಳ್ತೇನೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಇಡೀ ಲಿಂಗಾಯತ ಸಮಾಜ ಕ್ಷಮೆ ಕೇಳಬೇಕು, ನೊಂದವರ ಪರವಾಗಿ ನಿಲ್ಲುವಂಥ ಪ್ರಯತ್ನ ಮಾಡಬೇಕು, ಆ ಅಧಿಕಾರಿಗಳನ್ನ ವಜಾ ಮಾಡೋ ಪ್ರಯತ್ನ ಮಾಡಬೇಕು, FIR ಆಗಿರ್ತಕ್ಕಂಥ ವ್ಯಕ್ತಿಗಳ ಮೇಲಿರ್ತಕ್ಕಂಥ ಕಾನೂನು ಕ್ರಮವನ್ನು ವಾಪಸ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ.